ಭಾರತೀಯ ಜನತಾ ಪಾರ್ಟಿಯನ್ನ ಬೆಳೆಸಿ ಭಾರತೀಯ ಜನತಾ ಪಾರ್ಟಿಯನ್ನ ಅಧಿಕಾರಕ್ಕೆ ತರುವಂತದ್ರಲ್ಲಿ ಮತ್ತೆ ನರೇಂದ್ರ ಮೋದಿಜಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಮಾಡುವಂತ ವಿಚಾರದಲ್ಲಿ ದೇಶದ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿಯ ಕಮಲ ಅರಳುವಲ್ಲಿ ತಮ್ಮ ಜೀವನವನ್ನೇ ಶ್ರೀಗಂಧದಂತೆ ತೆಗೆದಂತ ಮಹಾನ್ ನೇತಾರ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷದ ಅಂಗವಾಗಿ ಬಳ್ಳಾರಿನಲ್ಲಿ ಕಾರ್ಯಕ್ರಮ ಇದೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಎಕ್ಸಿಬಿಷನ್ ಇದೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮಹಾನ್ ಪಿಲ್ಲರ್. ಆ ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮಹಾನ್ ಪ್ರೇರಣಾ ಶಕ್ತಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ನಿಮಿತ್ತವಾಗಿ ಈಗ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕಾರ್ಯಾಲಯದಲ್ಲಿ ಅವರ ಸಾಧನೆಗಳು, ಅವರ ರೀತಿ ನೀತಿಗಳು, ಅವರ ಸಾಧನೆಯ ದಾರಿ, 100 ವರ್ಷ ಅವರಿಗೆ ತುಂಬುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆಗೇನೆ ಸಚಿವರೇ ಕೆಲಸ ಮಾಡಿದವರು ಯತ್ನಾಳ್ ಅವರು ಅವ್ರನ್ನೇ ಈಗ ಬಿಜೆಪಿ ವರ್ಗ ಹಾಕಿದೆ. ನೋಡಿ, ಅದರ ಬಗ್ಗೆ ಪಾರ್ಟಿ ನಿರ್ಧಾರ ಮಾಡಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದಂತೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂತದ್ದು ಒಂದ್ ಕಡೆ ಪಕ್ಷಕ್ಕೆ ಅದರ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾತಾಡ್ತಾರೆ. ಇಡೀ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರಾಗಿರುವಂತ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡ್ತೇವೆ. ಅದೇ ಟಾರ್ಗೆಟ್ ಅನ್ನೋ ಪ್ರಶ್ನೆ ಇಲ್ಲ. ಈ ತರದ ಏನೇ ಬೆಳವಣಿಗೆ ಆದ್ರೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇದೇ ನಮ್ಮ ಶ್ರೀರಾಮುಲು ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಬೇರೆಯವರು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರು, ಯಾಕೆಂದ್ರೆ ಡೆಲ್ಲಿ ಸಂಪರ್ಕ ನಮಗಿಲ್ಲ, ಇದೆಲ್ಲದಕ್ಕೂ ಉತ್ತರವನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಸರ್, ಯತ್ನಾಳ್ ಅವರು ಹಿರಿಯ ನಾಯಕರು, ಅವ್ರ ಪಕ್ಷದ ಉಚ್ಚಾಟನೆ ಮಾಡಿದ್ದಾರೆ. ಸೊ ತಾವೇನಾದ್ರೂ ಸಂಪರ್ಕ ಮಾಡಿ ಮಾತನಾಡುವಂತದ್ದು ಏನಾದ್ರು ಮಾಡಿದ್ರೆ? ನಮಗೆ ಬಹಳ ಆತ್ಮೀಯರಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೇವೆ. ಈ ಎಲ್ಲಾ ಹಿನ್ನೆಲೆಯಲ್ಲೂ ಪಕ್ಷದಲ್ಲಿ ಆಗಿರ್ತಕ್ಕಂತ ಬೆಳವಣಿಗೆಗಳು ಕುರಿತಂತೆ ಇದಿಷ್ಟರಲ್ಲೇನೆ ನಮ್ಮ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ. ಅದೇ ಇವೆಲ್ಲ ಬೆಳವಣಿಗೆಗಳು ಕುರಿತಂತೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನು ಕೆಲವೇ ಸಮಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಏನು ಪರಿಶೀಲನೆ ಮಾಡಬೇಕು, ಈ ಎಲ್ಲ ವಿಷಯಗಳಿದೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಡೆಲ್ಲಿನಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ. ರಾಜ್ಯಾಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ. ನಮ್ಮ ವಿಪಕ್ಷ ನಾಯಕರು ಕೂಡ ಫೋನ್ನಲ್ಲಿ ಮಾತಾಡ್ತಿದ್ದಾರೆ. ಇದರ ಕುರಿತಂತೆ ನಮ್ಮ ವಿಪಕ್ಷ ನಾಯಕರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ಈ ಎಲ್ಲ ಬೆಳವಣಿಗೆ ಕುರಿತಂತೆ ಉತ್ತರವನ್ನ ಕೊಡ್ತಾರೆ. ಯಾಕೆಂದ್ರೆ ನಾವು ಡೆಲ್ಲಿಗೆ ಹೋಗಿಲ್ಲ, ಡೆಲ್ಲಿಗೆ ಹೋಗಿಲ್ಲ. ಸೊ ನಿರ್ಣಯ ಡೆಲ್ಲಿನಲ್ಲಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ವಿಪಕ್ಷ ನಾಯಕರು ಇದ್ದಾರೆ, ಒಟ್ಟಿಗೆ ಸೇರಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಉತ್ತರವನ್ನ ಕೊಡ್ತಾರೆ. ಯಾವುದೇ ಆತಂಕ ಇಲ್ಲ. ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ಧನ್ಯವಾದ. ನೋಡಿ, ರಾಜ್ಯದಲ್ಲಿ ಹಾಲಿನ ದರ ವಿಪರೀತವಾಗಿ ಹೆಚ್ಚು ಮಾಡಿದ್ದಾರೆ. ಈಗ ಒಂದು 6 ತಿಂಗಳ ಕೆಳಗಡೆ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರು, ಈಗ 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಇದು ಬಡವರ ಬೆನ್ನು ಮೂಳೆಯನ್ನ ಮುರಿತಕ್ಕಂತ ಸರ್ಕಾರ ಆಗಿದೆ. ಓಕೆ, ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ, ಇದನ್ನ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅಂತ. ರೈತರಿಗೆ ಈ ಹಣವನ್ನ ಕೊಡೋದಕ್ಕೆ
ಮಧ್ಯಮ ವರ್ಗದವರ ಬಡವರ ಬೆನ್ನು ಮೂಳೆಯನ್ನು ಮುರಿದೇ ರೈತರಿಗೆ ಕೊಡಬೇಕಾ? ಇದು ಸರ್ಕಾರ ನಡೆಸುವಂತ ರೀತಿನೇ ಇದಲ್ಲ. ಈ ಸರ್ಕಾರ ಏನಿದೆ ಒಂದ್ ರೀತಿ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನರ ವಿರೋಧಿ ಸರ್ಕಾರ ಇದಾಗಿದೆ. ಎಲ್ಲ ಬೆಲೆಗಳನ್ನೇ ಹೆಚ್ಚಿಗೆ ಮಾಡಿದೆ. ಬರೀ ಹಾಲಿನ ಬೆಲೆ ಅಲ್ಲ, ಹಾಲಿನ ಬೆಲೆ 6 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಲೀಟರ್ಗೆ. ಇವತ್ತು 40 ರೂಪಾಯಿ ಇದ್ದಿದ್ದು 46 ರೂಪಾಯಿ ಆಗಿದೆ. 42 ರೂಪಾಯಿ ಇದ್ದಿದ್ದು 48 ರೂಪಾಯಿ ಆಗಿದೆ. 44 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ಬೇರೆ ಬೇರೆ ರೀತಿಯ ಬೆಲೆ ಹಾಲಿಂದ ಏನ್ ಸಿಗ್ತಾ ಇದೆ, ಒಟ್ಟು 6 ರೂಪಾಯಿ ಹೆಚ್ಚಿಗೆ ಆಗಿದೆ ಒಂದು ವರ್ಷದಲ್ಲಿ. ಇದನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ. ವಿದ್ಯುತ್ ಬೆಲೆಯನ್ನೇ ಹೆಚ್ಚು ಮಾಡಿದ್ದಾರೆ. ವಿದ್ಯುತ್ ಬೆಲೆ ಎಷ್ಟು ಸರಿ ಹೆಚ್ಚಿಗೆ ಮಾಡಿದ್ದಾರೆ? ಈ ಸರ್ಕಾರ ಬಂದ ಮೇಲೆ 3ನೇ ಬಾರಿಗೆ ವಿದ್ಯುತ್ ಬೆಲೆಯನ್ನೇ ಹೆಚ್ಚಿಗೆ ಮಾಡಿದ್ದಾರೆ, 3ನೇ ಸತಿ. ಆಮೇಲೆ ಆಲ್ಕೋಹಾಲ್ ಮದ್ಯದ ದರವನ್ನ 4 ಸಾರಿ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ. ಆಮೇಲೆ ರಿಜಿಸ್ಟ್ರೇಷನ್ ಶುಲ್ಕ, ಸ್ಟ್ಯಾಂಪ್ ಶುಲ್ಕ ಇದನ್ನ ಹೆಚ್ಚಿಗೆ ಮಾಡಿದ್ದಾರೆ. ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂ ಅನ್ನು ಹೆಚ್ಚಿಗೆ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟ್, KSRTC ಬಸ್ನ ಶುಲ್ಕವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದಲ್ದೇನೆ ವಿದ್ಯಾರ್ಥಿಗಳ ಶುಲ್ಕವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಮೆಡಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶುಲ್ಕವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದು ಅಲ್ದೇನೆ ನಮ್ಮ ಕರ್ನಾಟಕ ರಾಜ್ಯದ ಈ ಬೇಳೆ, ದವಸ ಧಾನ್ಯಗಳ ಬೆಲೆ ಹೆಚ್ಚಿಗೆ ಆಗಿದೆ. ಈ ಎಲ್ಲವನ್ನು ಕೂಡ ತೆಗೆದುಕೊಂಡ್ರೆ ಯಾವುದೇ ವಸ್ತುವಿನ ಬೆಲೆಯನ್ನೇ ಹೆಚ್ಚಿಗೆ ಮಾಡೋದಕ್ಕೆ ಈ ಸರ್ಕಾರ ಬಿಟ್ಟಿಲ್ಲ. ಆದ್ರಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು. ಹಂಗಾದ್ರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಜನ ಬದುಕೋದಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ಒಂದ್ ರೀತಿಯಲ್ಲಿ ಲೂಟ್ ಮಾಡ್ತಾ ಇದೆ. ಸರ್ಕಾರ ಕರ್ನಾಟಕ ರಾಜ್ಯವನ್ನ ಲೂಟ್ ಮಾಡ್ತಾ ಇದೆ. ಇದು ಅತ್ಯಂತ ಕಡುಭ್ರಷ್ಟ ಸರ್ಕಾರ ಮತ್ತು ಜನರ ಶಾಪಕ್ಕೆ ತುತ್ತಾಗಿ ಈ ಸರ್ಕಾರ ನರಳಿ ಸಾಯ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಕರ್ನಾಟಕ ರಾಜ್ಯದ ಸಂಪೂರ್ಣ ವಿರೋಧಕ್ಕೆ ತುತ್ತಾಗುವಂತ ಕಾಲ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಬರುತ್ತೆ. ಆದ್ರಿಂದ ನಾವು ಆಗ್ರಹಪಡಿಸ್ತೇವೆ, 1ನೇ ತಾರೀಕು ಅಥವಾ 2ನೇ ತಾರೀಕು ಇವತ್ತು ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ಮತ್ತೆ ಬೇರೆ ಬೇರೆ MP ಗಳು, ಶಾಸಕರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಜ್ಯಾದ್ಯಂತ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ದೊಡ್ಡ ಹೋರಾಟವನ್ನ ಈ ಬೆಲೆ ಹೆಚ್ಚಳದ ವಿರುದ್ಧ ನಾವು ಮಾತಾಡೋರಿದ್ದೇವೆ. ಆದ್ರಿಂದ ಮುಖ್ಯಮಂತ್ರಿಗಳಲ್ಲಿ ಮತ್ತೊಂದ್ಸರಿ ವಿನಂತಿಯನ್ನು ಮಾಡ್ತೇನೆ, ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ, ಈ ಬೆಲೆ ಹೆಚ್ಚಳವನ್ನ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ಆ ಗ್ಯಾರಂಟಿಗೆ ಏನು 52,000 ರೂಪಾಯಿಯಿಂದ 52,000 ಕೋಟಿಯಿಂದ 56,000 ಕೋಟಿ ಏನಿದೆ ಅದನ್ನು ತುಂಬಿಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಸಾಲ ಯಾಕೆ ಮಾಡಿದಿರಿ? 1,16,000 ಕೋಟಿ ಸಾಲ ಮಾಡಿರೋದು. ಕಳಸರಿ 1,05,000 ಕೋಟಿ. ಸಿದ್ದರಾಮಯ್ಯ ಅವರು ಬಂದ ಮೇಲೆ ಈ ಸರ್ಕಾರ 2,26,000 ಕೋಟಿ ಸಾಲ ಮಾಡಿದೆ. ಆದ್ರಿಂದ ಈ ಕೊಟ್ಟಿರ್ತಕ್ಕಂಥ ಬಜೆಟ್ ಕೂಡ ಜನ ವಿರೋಧಿ ಬಜೆಟ್, ರೈತ ವಿರೋಧಿ ಬಜೆಟ್, ಇಡೀ ಕರ್ನಾಟಕ ರಾಜ್ಯದ 7 ಕೋಟಿ ಜನರ ವಿರೋಧಿ ಬಜೆಟ್ ಆಗಿದೆ. ಮತ್ತೆ ಬೆಲೆ ಏರಿಕೆಯ ಬೇರೆ ಆಗ್ತಾ ಇದ್ದಾರೆ. ಆದ್ರಿಂದ ಈ ಸರ್ಕಾರದ ಒಟ್ಟಾರೆ ನೀತಿಗಳ ವಿರುದ್ಧನೇ ಇನ್ನು ಬರೋ ದಿನ ಹಬ್ಬದ ನಂತರ ಒಂದು ಭಾರಿ ದೊಡ್ಡ ಆಂದೋಲನವನ್ನು ನಾವು ಮಾಡೋರಿದ್ದೇವೆ. ನೋಡಿ, ಭೇಟಿ ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾವು ಸರ್ಕಾರದ ಮಂತ್ರಿಗಳನ್ನ ಭೇಟಿ ಮಾಡಿದ್ದೇವೆ ಅಂತ. ವಿವರವಾಗಿರೋ ಪತ್ರಿಕಾಗೋಷ್ಠಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕಕ್ಕೆ ಬಂದ ಮೇಲೆ ಅವ್ರು ಏನ್ ಭೇಟಿ ಹೇಳ್ತಾರೆ ನೋಡೋಣ. ಇನ್ನು ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಈ ಏಪ್ರಿಲ್ ತಿಂಗಳಲ್ಲಿ ತೀರ್ಮಾನ ಆಗತ್ತೆ. ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.